ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಬಸವರಾಜ್ ಚರಂತಿಮಠ್. ರಾಜ್ಯ ರಾಜಕೀಯದಲ್ಲಿ ಅಧಿವೇಶನ ಮುಗಿದ ಬಳಿಕ ಒಂದಷ್ಟು ಬದಲಾವಣೆಗಳಾಗ್ತವೆ, ಕಾಂಗ್ರೆಸ್ ಹೈಕಮಾಂಡ್ ಕರೆಯುತ್ತೆ ಅನ್ನುವಂಥದ್ದು ಒಂದಷ್ಟು ವಿಚಾರಗಳಿತ್ತು. ಆದ್ರೆ ಎಲ್ಲವೂ ಕೂಡ ಸದ್ಯಕ್ಕೆ ಉಲ್ಟಾ ಆಗ್ತಾ ಇರ್ತಕ್ಕಂಥದ್ದು. ದೆಹಲಿಗೆ ಸಿಎಂ ಹಾಗೂ ಡಿಸಿಎಂಗೆ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ಕೊಡುತ್ತೆ. ರಾಹುಲ್ ಗಾಂಧಿ ಅವರು ಸೇರಿದಂತೆ ಸೋನಿಯಾ ಗಾಂಧಿ ಅವರು ಒಂದಷ್ಟು ಸಿಎಂ ವಿಚಾರವಾಗಿ ನಿರ್ಧಾರವನ್ನು ಮಾಡ್ತಾರೆ. ಬಹಳ ಪ್ರಮುಖವಾಗಿ ಸಿಎಂ ಹಾಗೂ ಡಿಸಿಎಂ ಅವರನ್ನ ಕೂರಿಸಿ ಒಂದಷ್ಟು ರಾಜ್ಯದ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಮತ್ತು ಬಹಳ ಗಂಭೀರವಾದಂತಹ ಒಂದಷ್ಟು ನಿರ್ದೇಶನಗಳನ್ನ ಕೊಡ್ತಾರೆ ಅನ್ನುವಂಥ ಒಂದಷ್ಟು ಚರ್ಚೆಗಳಿತ್ತು. ಸ್ವತಃ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಹೈಕಮಾಂಡ್ ನಮ್ಮನ್ನ ಕರೆಯುತ್ತೆ, ಇಬ್ರು ಕೂಡ ದೆಹಲಿಗೆ ಹೋಗ್ತಾ ಇದ್ದೇವೆ ನಾವು ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಮತ್ತು ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಅಧಿವೇಶನ ಮುಗುವರೆಗೂ ಸೈಲೆಂಟ್ ಆಗಿರಿ, ನಾವು ಇಬ್ಬರನ್ನು ಕರಿತೇವೆ ಅನ್ನುವಂತ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಅದಾಗಿಯೂ ಕೂಡ ಅಧಿವೇಶನ ಮುಗಿದು 2-3 ದಿನ ಕಳೆದ್ರು ಕೂಡ ಯಾವುದೇ ಸೂಚನೆಗಳು ದೆಹಲಿ ಹೈಕಮಾಂಡ್ ಇಂದ ಬರೆದಿರ್ತಕ್ಕಂಥದ್ದು ಮತ್ತು ಎಐಸಿಸಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದಷ್ಟು ಕೊಟ್ಟಿರ್ತಕ್ಕಂಥ ಹೇಳಿಕೆ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿರ್ತಕ್ಕಂಥದ್ದು ಮತ್ತು ಅದರ ವಿಚಾರವಾಗಿ ಒಂದಷ್ಟು ವಿಮರ್ಶೆ ಮಾಡಬೇಕಾಗಿದೆ. ಯಾಕಂದ್ರೆ ಯಾಕೆ ಈ ರೀತಿಯಾದಂತಹ ಹೇಳಿಕೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟರು? ರಾಜ್ಯದ ಅಧಿಕಾರ ಹಂಚಿಕೆ ವಿಚಾರ ಏನಿದೆ, ಏನು ಅಧಿಕಾರ ಹಂಚಿಕೆ ಜಟಾಪಟಿ ಏನ್ ನಡೀತಾ ಇದೆ, ಅದನ್ನ ರಾಜ್ಯದ ನಾಯಕರೇ ಒಂದು ಬಗೆಹರಿಸ್ಕೊಳ್ಬೇಕು ಅನ್ನುವಂತ ಒಂದು ಹೇಳಿಕೆಯನ್ನು ನೀಡುವ ಮೂಲಕ ಎಲ್ಲೋ ಒಂದು ರೀತಿಯಲ್ಲಿ ಚರ್ಚೆಗೆ ಊಟ ಹಾಕ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟರು? ಈ ಸಂದರ್ಭಕ್ಕೆ ಸೂಕ್ತವಾದಂತಹ ಹೇಳಿಕೆನ, ಅಥವಾ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇದ್ರು, ಖಂಡಿತವಾಗೂ ನಾವು ಈ ವಿಚಾರವನ್ನ ಬಗೆಹರಿಸ್ತೇವೆ, ದೆಹಲಿಗೆ ಎಲ್ಲರನ್ನು ಕರೆದು ಮಾತನಾಡ್ತೇವೆ, ಸಿಎಂ ಡಿಸಿಎಂ ಅಷ್ಟೇ ಅಲ್ಲ ಸಚಿವರನ್ನು ಕೂಡ ಕರೆದು ಮಾತನಾಡ್ತೇವೆ ಅನ್ನೋಂಥ ಮಾತನ್ನ ಕಳೆದ 15-20 ದಿನಗಳಿಂದ ಹೇಳಿದಂತವ್ರು 15-20 ದಿನಗಳಲ್ಲೇ ಈ ಒಂದು ಮಾತುಗಳನ್ನ ಹಿಂತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ರಾಜ್ಯದ ವಿಚಾರ, ಇಲ್ಲೇ ನಾಯಕರ ಗೊಂದಲವನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ, ಇವರೇ ಬಗೆಹರಿಸ್ಕೊಳ್ಬೇಕು, ಇದು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಿಲ್ಲ ಅನ್ನುವಂಥ ಒಂದಷ್ಟು ಹೇಳಿಕೆಯನ್ನು ನೀಡುವ ಮೂಲಕ ಎಲ್ಲ ಒಂದ್ ಕಡೆ ಅನುಮಾನ ಹುಟ್ಟಾಗ್ತಾ ಇದೆ. ಈಗ ಗದ್ದುಗೆ ಗುದ್ದಾಟ ಏನ್ ನಡೀತಾ ಇತ್ತು, ಸಿಎಂ ಸ್ಥಾನದ ಪೈಪೋಟಿ ಏನ್ ನಡೀತಾ ಇತ್ತು, ಇದು ಬಗೆಹರಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ವಾ? ಅಥವಾ ಬಗೆಹರಿಸೋಕೆ ಕಾಂಗ್ರೆಸ್ ಹೈಕಮಾಂಡ್ ಇಚ್ಛಾಶಕ್ತಿ ಇಲ್ವಾ? ಅಥವಾ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋಕೆ ಕಾಂಗ್ರೆಸ್ ಹೈಕಮಾಂಡ್ ಕೈಯಲ್ಲಿ ಆಗ್ತಾ ಇಲ್ವಾ? ಅಥವಾ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದಷ್ಟು ಏನಾದ್ರೂ ಪಿತೂರಿಗಳಾಗಿದೆ, ಅಥವಾ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟೊಂದು ಸಮಾಧಾನವಾಗಿಲ್ವಾ? ಯಾಕೆ ಅನ್ನುವಂಥದ್ದು ಒಂದಷ್ಟು ಚರ್ಚೆ ಮಾಡ್ತಾ ಹೋಗೋಣ. ಬಹಳ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಿದೆ, ಅದನ್ನ ಒಂದಷ್ಟು ವಿಚಾರ ಮಾಡ್ತಾ ಹೋದ್ರೆ ಕೆಲವೊಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಸಹಾಯಕರಾಗಿದ್ದಾರೆ. ರಾಜ್ಯ ನಾಯಕರ ಜಟಾಪಟಿಯನ್ನ ಕಂಟ್ರೋಲ್ ಮಾಡಲು ಅವರು ಕೂಡ ಅಸಹಾಯಕರಾಗಿದ್ದಾರೆ ಮತ್ತು ಒಂದಷ್ಟು ನಿರ್ದೇಶನಗಳನ್ನ ಹೈಕಮಾಂಡ್ ನಾಯಕರಾಗಿ ಕೊಡಬಹುದಿತ್ತು, ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಕೂಡ. ಯಾಕೆ ಕೊಡ್ಲಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಸಾಕಷ್ಟು ವಿಚಾರಗಳನ್ನ ಒಬ್ಬ ಫಸ್ಟ್ ಟೈಮ್ ಗೆದ್ದಿರ್ತಕ್ಕಂಥ MLA ಗಳೇ ಮಾತನಾಡುವಂತಹ ವಿಚಾರ ಬಂದಾಗ, ಅದು ಸಿಎಂ ಗದ್ದುಗೆ ಅನ್ನುವಂತ ವಿಚಾರಗಳಂತ ಬಂದಾಗ ಫಸ್ಟ್ ಟೈಮ್ MLA ಗಳೇ ಮಾತನಾಡುವಂತ ವಿಚಾರ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಯ್ತು. ಅಂತ ಸಂದರ್ಭದಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಎಲ್ಲಿ ಹೇಳಿಕೆಯನ್ನು ಕೊಡ್ಲಿಲ್ಲ. ಜೊತೆಗೆ 2-3 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ಯಾವುದೇ ಹೇಳಿಕೆಗಳನ್ನು ಕೊಡದೆ ಎಲ್ಲವನ್ನು ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅನ್ನುವಂತ ಒಂದು ಸ್ಪಷ್ಟವಾದಂತ ಸಂದೇಶವನ್ನು ರವಾನೆ ಮಾಡ್ತಾ ಇದ್ರು ಕೂಡ ಫಸ್ಟ್ ಟೈಮ್ MLA ಗಳು ಯಾರ ಮಾತನ್ನು ಕೇಳಲಿಲ್ಲ ಮತ್ತು ಈ ತರಹದ ಜಟಾಪಟಿಯಲ್ಲಿ ಅವರು ಕೂಡ ಭಾಗಿಯಾದ್ರು. ಇಂಥವ್ರಿಗಾದ್ರೂ ಒಂದು ಖಡಕ್ ಸೂಚನೆಯನ್ನ ಸಂದೇಶವನ್ನ ರವಾನೆ ಮಾಡಬೇಕಾಗಿತ್ತು. ಹೈಕಮಾಂಡ್ ಇಂದ ಒಂದು ಸ್ಪಷ್ಟನೆ ಕೇಳೋರಿಗೆ ಒಂದು ನೋಟಿಸ್ ಅನ್ನು ಕೂಡ ಜಾರಿ ಮಾಡಬೇಕಾಗಿತ್ತು. ಯಾವುದು ಕೂಡ ಆಗ್ಲಿಲ್ಲ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿದ್ರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚೆನ್ನಾಗಿದೆ, ದೆಹಲಿ ಮಟ್ಟದಲ್ಲಿ ಚೆನ್ನಾಗಿದೆ ಅನ್ನುವಂತ ನಾವು ಏನ್ ಮಾತಾಡ್ತೇವೆ, ಆದ್ರೆ ವೀಕ್ ಆಗಿದೆಯಾ ಅನ್ನುವಂತ ಪ್ರಶ್ನೆಗಳು ಈ ಎಲ್ಲಾ ಬೆಳವಣಿಗೆಗಳಿಂದ ನೋಡಿದ್ರೆ ಒಂದ್ ರೀತಿಯಲ್ಲಿ ಸಹಜವಾಗಿ ಅನ್ಸುತ್ತೆ. ಖಂಡಿತವಾಗೂ ಕಾಂಗ್ರೆಸ್ ಹೈಕಮಾಂಡ್ ಗಟ್ಟಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ತಾ ಇಲ್ಲ, ತೆಗೆದುಕೊಳ್ಳೋಕೆ ಅಂಜ್ತಾ ಇದೆ ಅನ್ನುವಂಥದ್ದು. ಅದ್ರ ಜೊತೆಗೆ ಫಸ್ಟ್ ಟೈಮ್ MLA ಗಳಿಗೆ ಇದೇ ತರ ಮಾತನಾಡೋಕೆ ಕೊಟ್ರೆ ಪಕ್ಷ ಯಾವ ದಿಕ್ಕಿನಲ್ಲಿ ಹೋಗ್ತದೆ ಅನ್ನೋಂಥ ಒಂದು ಆತಂಕವನ್ನು ಕೂಡ ಹಿರಿಯ ನಾಯಕರು, ಹಿರಿಯ ಶಾಸಕರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಹೈಕಮಾಂಡ್ ಈ ರೀತಿಯಾದಂತಹ ನಿರ್ಧಾರಗಳಿಗೆ ಕಡಿವಾಣ ಹಾಕ್ತಾ ಇಲ್ಲ, ಈ ನಿರ್ಧಾರವನ್ನು ಯಾಕೆ ತೆಗೆದುಕೊಳ್ತಾ ಇಲ್ಲ, ಗೊಂದಲವನ್ನು ಯಾಕೆ ಬಗೆಹರಿಸ್ತಾ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಪರಮೇಶ್ವರ್ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ವಿಚಾರವನ್ನು ತಿಳಿ ಮಾಡಬೇಕು, ಇಲ್ಲದೆ ಹೋದ್ರೆ ನಾವು ಬಜೆಟ್ ಅಲ್ಲಿ ಜನಪರವಾದಂತ ಯೋಜನೆಗಳನ್ನು ಕೊಟ್ಟರು ಕೂಡ ಅದು ಜನರಿಗೆ ರೀಚ್ ಆಗಲ್ಲ, ಬರೀ ಗೊಂದಲ, ಗಲಾಟೆ, ಅಧಿಕಾರ ಹಂಚಿಕೆ, ಕಿತ್ತಾಟವೇ ಜನರಿಗೆ ರೀಚ್ ಆಗ್ಬಿಡುತ್ತೆ ಅನ್ನುವಂಥದ್ದು ಒಂದು ಕಳಕಳಿ ಅವರಲ್ಲಿತ್ತು. ಹಾಗಾಗಿ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಕಾರ್ಯಕರ್ತರು ಸಮಾಧಾನವಾಗಿಲ್ಲ ಮತ್ತು ಹಿರಿಯ ನಾಯಕರುಗಳು ಕೂಡ ಸಮಾಧಾನವಾಗಿಲ್ಲ. ಎಲ್ಲ ಒಂದ್ ಕಡೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಆದ್ರೆ ಪ್ರಯತ್ನಕ್ಕೆ ಫಲ ಕೂಡ ಸಿಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನಕ್ಕೆ ಫಲ ಸಿಗದೇ ಇದ್ದಾಗ ಸಹಜವಾಗಿ ಅವರು ಒಂದು ರೀತಿಯಲ್ಲಿ ಅಸಮಾಧಾನಗೊಂಡಿದ್ದಾರೆ. ಅಂತರಂಗದಿಂದ ಕೂಡ ಅವರು ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ರು ಕೂಡ ಆಂತರ್ಯದಲ್ಲಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅಳಕು ಕೂಡ ಹುಟ್ಕೊಂಡಿದೆ, ನನಗೆ ಅಧಿಕಾರ ಸಿಗುತ್ತೋ ಸಿಗಲ್ವೋ ಅನ್ನೋಂಥದ್ದು. ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಒಂದ್ ರೀತಿಯಲ್ಲಿ ಈ ತರದ ವರ್ತನೆ ಇದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ನನಗೆ ಹೈಕಮಾಂಡ್ ಅಭಯ ಇದೆ, ಅದರಲ್ಲೂ ರಾಹುಲ್ ಗಾಂಧಿ ಅವರ ಅಭಯ ಇದೆ, ಆ ರಾಹುಲ್ ಗಾಂಧಿ ಅವರ ಅಭಯ ಇರೋವರೆಗೂ ನನಗೆ ಏನು ಆಗಲ್ಲ ಅನ್ನುವಂತ ಒಂದು ವರ್ತನೆಯನ್ನು ತೋರಿಸ್ತಾ ಇದ್ದಾರೆ. ಮತ್ತು ಹೈಕಮಾಂಡ್ ಹೇಳಿದ್ರೆ ಮಾತ್ರ ನಾನು ಅಧಿಕಾರ ತ್ಯಾಗ ಮಾಡ್ತೇನೆ, ಹೈಕಮಾಂಡ್ ಹೇಳುವವರೆಗೂ ನಾನೇ ಸಿಎಂ, ಸದ್ಯ ನಾನೇ ಸಿಎಂ, ಮುಂದೆನೂ ಕೂಡ ನಾನೇ ಸಿಎಂ, ಹೈಕಮಾಂಡ್ ಎಲ್ಲಿವರೆಗೂ ಇರು ಅಂತ ಹೇಳ್ತದೆ ಅಲ್ಲಿವರೆಗೂ ನಾನೇ ಸಿಎಂ ಅನ್ನುವಂತ ಮಾತನ್ನ ಹೇಳುವ ಮೂಲಕ ಯಾರೆಲ್ಲ ಸಿಎಂ ಗದ್ದುಗೆಯನ್ನು ಬಿಡಬೇಕು,
ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಅನ್ನೋಂಥ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅವ್ರಿಗೆಲ್ಲರಿಗೂ ತಿರುಗೇಟನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ರು. ಎಲ್ಲ ವಿಚಾರಗಳನ್ನ ಗಮನಿಸಿದಾಗ ಒಂದು ಅನುಮಾನ ಹುಟ್ಟಾಗ್ತಾ ಇರ್ತಕ್ಕಂಥದ್ದು, ಯಾಕೆ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಇಷ್ಟೊಂದು ಉದಾಸೀನ ಮಾಡ್ತಾ ಇದೆ? ಏನ್ ಪರಿಸ್ಥಿತಿ ಹಾಗೆ ಸರಿಯಾಗಿ ಇಲ್ವಾ ರಾಜ್ಯ ರಾಜಕೀಯದ ಬಗ್ಗೆ? ಅಥವಾ ಸಿದ್ದರಾಮಯ್ಯ ಅವರನ್ನ ಎದುರು ಹಾಕೊಂಡ್ರೆ ಮುಂದೆ ಪರಿಸ್ಥಿತಿಗಳು ಬೇರೆ ರೀತಿಯಾಗಿ ತಿರುಗಿಕೊಳ್ತಾವ ಅನ್ನುವಂಥದ್ದು ಒಂದಷ್ಟು ಗಂಭೀರವಾಗಿ ಚರ್ಚೆ ನಡೆಸಿದೆ ಅನ್ನುವಂಥದ್ದು ಒಂದಷ್ಟು ಅನುಮಾನಗಳು ಉಂಟಾಗ್ತಾ ಇದೆ. ಮತ್ತೆ ಇನ್ನೊಂದು, ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಯಾಕೆ ಒಲವಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ ಅನ್ನುವಂಥದ್ದು. ಆದ್ರೆ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದಾರೆ. ಅವರಿಗೆ ಈಗ ಹುದ್ದೆಯನ್ನು ಕೊಟ್ಬಿಟ್ರೆ ಎಲ್ಲಿ ಅಹಿಂದ ವರ್ಗ ಹಿಂದೆಡೆ ಆಗುತ್ತೋ, ಅಹಿಂದ ವರ್ಗ ಕಾಂಗ್ರೆಸ್ ಬಿಟ್ಟು ಹೋಗುತ್ತೆ ಅನ್ನೋಂಥದ್ದು. ದೇಶಾದ್ಯಂತ ಅಹಿಂದ ವರ್ಗವನ್ನೇ ಸಂಘಟನೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರಷ್ಟು ಪ್ರಯತ್ನವನ್ನು ನಡೆಸ್ತಾ ಇದ್ರೆ, ಎಲ್ಲ ಈಗ ಇರ್ತಕ್ಕಂಥ 3 ರಾಜ್ಯಗಳ ಅಧಿಕಾರದಲ್ಲಿ ಏನ್ ಕಾಂಗ್ರೆಸ್ ಇದೆ, ಅಲ್ಲಿ 2 ಮೇಲ್ವರ್ಗದ ಸಿಎಂಗಳಿದ್ದಾರೆ. ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಹಿಂದ ವರ್ಗದ ಸಿಎಂ ಇರ್ತಕ್ಕಂಥದ್ದು. ಅಂತವ್ರನ್ನ ಇಳಿಸಿ ಅಪಕೀರ್ತಿಗೆ ಗುರಿ ಆಗ್ತವೆ, ಮುಂದೆ ಅದು ವೋಟ್ ಬ್ಯಾಂಕ್ ವಿಭಜನೆಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ಒಂದು ಅಳುಕು ರಾಹುಲ್ ಗಾಂಧಿ ಅವ್ರಿಗೆ ಇದ್ದಂತೆ ಕಾಣಿಸ್ತಾ ಇದೆ. ಮತ್ತು ಡಿ ಕೆ ಶಿವಕುಮಾರ್ ಅವರ ಮೇಲೆ ಅಷ್ಟೊಂದು ಒಲವು ಇದ್ದಂತೆ ಕಾಣಿಸ್ತಾ ಇಲ್ಲ. ಬಹಳ ಪ್ರಮುಖವಾಗಿ ಹೇಳುವುದಾಗಿದ್ರೆ ಇಷ್ಟೊತ್ತಿಗಾಗಲೇ ರಾಹುಲ್ ಗಾಂಧಿ ಅವರು ಹೇಳಬೇಕಾಗಿತ್ತು, ಸಿದ್ದರಾಮಯ್ಯ ಅವರು ನೀವು ಸಾಕು ಇಲ್ಲಿ ಇಳಿರಿ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕಾಗಿತ್ತು. ಆದ್ರೆ ಕೊಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರ ಒಂದಷ್ಟು ಮಾಡ್ಕೊಂಡಂತ ಎಡವಟ್ಟುಗಳು ಇಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡ್ಬೇಕಾಗಿರ್ತಕ್ಕಂಥದ್ದು. ಒಂದು RSS ನಾಯಕರು ಅಥವಾ ಹಿಂದೂ ಪರವಾದಂತ ಒಂದಷ್ಟು ವಿಡಂಬನ ಬಿಂಬಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ರು. ವಿವಾದಾತ್ಮಕವಾದಂತ ಹೇಳಿಕೆಗಳನ್ನ ಕೊಟ್ಟರು. ಅದರಲ್ಲೂ ಬಹಳ ಪ್ರಮುಖವಾಗಿ ಒಂದೇ ಮಾತರಂ ಗೀತೆಯನ್ನ ಇರ್ಬೋದು, ಅಥವಾ ಈ ಸಂಘದ ವಿಚಾರವಾಗಿ ಬಂದಂತ ಸಂದರ್ಭದಲ್ಲಿ RSS ಗೀತೆಯನ್ನ ವಿಧಾನಸಭೆಯಲ್ಲಿ ಹಾಡುವ ಮೂಲಕ ಬಹಳ ಪ್ರಮುಖವಾಗಿ ವಿವಾದಕ್ಕೆ ಗುರಿಯಾದ್ರು. ಮತ್ತೆ ಇದೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋಯ್ತು. ಈ ತರದ ಕಾಂಗ್ರೆಸ್ ಅಧ್ಯಕ್ಷರಾಗಿ ಈ ತರದ ಹೇಳಿಕೆಗಳನ್ನ, ಈ ತರದ ಹಾಡುಗಳನ್ನ ಹಾಡಬಾರ್ದು, ತತ್ಕ್ಷಣವೇ ರಾಜೀನಾಮೆ ನೀಡಬೇಕು ಅಂತ ಹೇಳ್ತಾನೆ BK ಹರಿಪ್ರಸಾದ್ ಕೊಟ್ಟರು. ಮತ್ತು ಇದು ರೀಚ್ ಕೂಡ ಆಯ್ತು ಯಾವುದು ಹೈಕಮಾಂಡ್ ನಾಯಕರಿಗೆ, ರಾಹುಲ್ ಗಾಂಧಿ ಅವರಿಗೆ. ಹಾಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ಇವೆಲ್ಲ ವಿಚಾರಗಳಿಂದ ಅಸಮಾಧಾನಗೊಂಡಂತೆ ಕಾಣಿಸ್ತಾ ಇದೆ. ಆದ್ರಿಂದ ಸ್ಪಷ್ಟವಾದಂತ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ತಿಲ್ಲ. ಎಲ್ಲ ಸಾಫ್ಟ್ ಕಾರ್ನರ್ ಅಂತೂ ಇದ್ದೇ ಇದೆ. ಪಕ್ಷಕ್ಕಾಗಿ ದುಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ಅನ್ನುವಂಥದ್ದು. ಆದ್ರೆ ಸದ್ಯದ ಭವಿಷ್ಯ ಏನು, ಈಗ ನನಗೆ ಅಧಿಕಾರ ಸಿಗುತ್ತಾ ಸಿಗಲ್ವಾ ಅನ್ನೋಂಥದ್ದು ಅವ್ರಿಗೆ ಸದ್ಯದಕ್ಕೆ ಅಳಕಂತ ಇದೆ. ಆದ್ರೆ ಅಳಕನ್ನ ಕ್ಲಿಯರ್ ಮಾಡ್ಬೇಕಾಗಿರ್ತಕ್ಕಂಥದ್ದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು. ಸೋನಿಯಾ ಗಾಂಧಿ ಅವ್ರನ್ನವರು ಒಂದ್ ರೀತಿಯಲ್ಲಿ ಬಹಳ ಪ್ರಮುಖವಾದಂತಹ ಸ್ಥಾನದಲ್ಲಿ ನೋಡ್ಕೊಳ್ತಾರೆ. ಆದ್ರೆ ಸೋನಿಯಾ ಗಾಂಧಿ ಅವರು ಯಾವಾಗ ಜೈಲಿಗೆ ಹೋಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಧೈರ್ಯ ತುಂಬಿ ಬಂದು ಅಧ್ಯಕ್ಷರ ಹುದ್ದೆ ಕೊಟ್ಟರು, ಅದು ಸಂಘಟನೆ ಮಾಡಿ ಈಗ ಅಧಿಕಾರಕ್ಕೆ ತಂದ್ರು ಕೂಡ, ಈಗ ಅವರು ಕೂಡ ಸೋನಿಯಾ ಗಾಂಧಿ ಅವರು ಒಂದು ನಿರ್ಧಾರ ತೆಗೆದುಕೊಳ್ಳಕ್ ಆಗ್ತಿಲ್ಲ. ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಅಂತ ಘೋಷಣೆ ಮಾಡಕ್ ಆಗ್ತಿಲ್ಲ ಅನ್ನೋ ಒಂದು ಅಳಕಿದ್ದೇ ಇದೆ. ಮತ್ತು ಸಾಕಷ್ಟು ಸಂಘಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಶಾಸಕರನ್ನ ಒಂದ್ ಕಡೆ ಸೇರಿಸುವಂತದ್ದು ಮತ್ತು ಯಾವೆಲ್ಲ ನಾಯಕರ ಜೊತೆ ತಮ್ಮ ಮನಸ್ತಾಪಗಳಿತ್ತು, ಬಹಳ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಇರಬಹುದು, ರಾಜಣ್ಣ ಇರಬಹುದು, MB ಪಾಟೀಲ್ ಇರಬಹುದು, ಜಮೀರ್ ಅಹಮದ್ ಖಾನ್ ಇರಬಹುದು, ಇಂತಹ ನಾಯಕರನ್ನ ಭೇಟಿ ಮಾಡುವ ಮೂಲಕ ಒಂದಷ್ಟು ಸಂಧಾನ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಮುಂದಿನ ದಿನಗಳಲ್ಲಿ ತಮ್ಮ ಹಾದಿಯನ್ನು ಸುಗಮ ಮಾಡ್ಕೊಳ್ತಕ್ಕಂಥ ಕೆಲಸಗಳಲ್ಲಿ ತೊಡಗಿದ್ದಾರೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋಂಥದ್ದು, ಮೊದಲನೇದಾಗಿ ಅವ್ರು ಸಂಧಾನ ಆಗ್ತಾ ಇದೆ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಆದ್ರೆ ಇಲ್ಲಿವರೆಗೂ ಕೂಡ ಸಂಧಾನ ಆದಂತಹ ಲೆಕ್ಕಾಚಾರಗಳು ಕಾಣ್ತಾ ಇಲ್ಲ. ಯಾಕಂದ್ರೆ ರಾಜನ್ ಅವ್ರ ಹೇಳಿಕೆಗಳನ್ನ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಹೋಗುವುದಿಲ್ಲ, ನಾನು ಹಿಂದೆ ಏನೆಲ್ಲ ಹೇಳಿಕೆ ಕೊಟ್ಟಿದ್ದೆ ಅದಕ್ಕೆಲ್ಲವೂ ಬದ್ಧ ಆಗಿದ್ದೀನಿ ಅನ್ನೋಂಥದ್ದು. ಮತ್ತು ಇವತ್ತು ಕೂಡ ಅವರು ಒಂದು ಪತ್ರ ಬರೆದಿರ್ತಕ್ಕಂಥದ್ದು ಬಹಿರಂಗ ಆಗಿರ್ತಕ್ಕಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ವೈಫಲ್ಯಗಳನ್ನು ಉಲ್ಲೇಖಿಸಿ ಮತ್ತು ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರಿಬೇಕು ಅನ್ನುವಂಥದ್ದನ್ನ ಉಲ್ಲೇಖಿಸಿ ಸುದೀರ್ಘವಾದಂತಹ ಪತ್ರ ಬರೆದಿರ್ತಕ್ಕಂಥದ್ದು. ಮತ್ತು ತಮ್ಮನ್ನ ಸಚಿವ ಸ್ಥಾನದಿಂದ ವಜಾ ಮಾಡೋಕೆ ಯಾರೆಲ್ಲ ಕುತಂತ್ರ ಮಾಡಿದ್ರು ಅನ್ನೋ ಲೆಕ್ಕಾಚಾರವನ್ನು ಕೂಡ ಕ್ರೋಢೀಕರಿಸಿ ಇದೊಂದು ಪತ್ರ ಬರೆದಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಅಥವಾ ರಾಹುಲ್ ಗಾಂಧಿ ಅವರಿಗೆ ಸಮಾಧಾನ ಇದ್ದಂತೆ ಕಾಣಿಸ್ತಾ ಇಲ್ಲ. ಸಮಾಧಾನ ಇದ್ದಿದ್ರೆ ಇಷ್ಟೊತ್ತಿಗೆ ಅವ್ರನ್ನ ಸಿಎಂ ಆಗಿ ಘೋಷಣೆ ಮಾಡಬೇಕಾಗಿತ್ತು. ಬಹಳ ಪ್ರಮುಖವಾಗಿ KPCC ಅಧ್ಯಕ್ಷರಾಗಿದ್ದವರೇ ಸಿಎಂ ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಂತ ಸಂದರ್ಭದಲ್ಲಿ, ಹಾಗಾಗಿ ಅವರನ್ನ ಸಿಎಂ ಮಾಡುವಂತ ಸಾಧ್ಯತೆ ಇತ್ತು. ಆದ್ರೆ ಯಾಕೆ ಕಾಂಗ್ರೆಸ್ ಹೈಕಮಾಂಡ್ ಹಿಂದೇಟ್ ಹಾಕ್ತಾ ಇದೆ, ಯಾವೆಲ್ಲ ವಿಚಾರವಾಗಿ ಅವ್ರಿಗೆ ಅಸಮಾಧಾನ ಇದೆ ಅನ್ನೋಂಥದ್ದು ಇನ್ನಷ್ಟು ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಮತ್ತು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಅಸಹಾಯಕರಾಗಿದ್ದಾರೆ ಅನ್ನೋಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಅವರು ಒಂದಷ್ಟು ತೀರ್ಪನ್ನು ಕೊಡಬಹುದಿತ್ತು, ಅಥವಾ ಹೈಕಮಾಂಡ್ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ಮನವೊಲಿಸಬಹುದಾಗಿತ್ತು. ಅವರು ಕೂಡ ಯಾವುದೇ ಮನವೊಲಿಸುವಂತ ಕೆಲಸಗಳಾಗ್ಲಿ ಅವರು ಅಸಹಾಯಕರಾಗಿದ್ದಾರೆ. ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೇವಲ ಮೌತ್ ಪೀಸ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಒಂದಷ್ಟು ಅನುಮಾನಗಳು ಹುಟ್ಟಾಗ್ತಾ ಇದಾವೆ. ಹಾಗಾಗಿ ಯಾವುದೇ ಕೂಡ ಜಟಾಪಟಿ ನಡೀತಾ ಇತ್ತು, ಆ ಜಟಾಪಟಿಗೆ ಅಂತರದಲ್ಲಿ ಈಗಲೂ ನಡೀತಾ ಇದೆ. ಅದಕ್ಕೆ ಕಡಿವಾಣ ಹಾಕುವಂತ ಕೆಲಸಗಳು ಆಗ್ತಾ ಇಲ್ಲ. ಈಗಲೂ ಕೂಡ ಸಿಎಂ ಗದ್ದಿಗೆ ಕಿತ್ತಾಟ, ಶೀತಲ ಸಮರ ಕಾಂಗ್ರೆಸ್ ನಲ್ಲಿ ಮುಂದುವರೆದಿದೆ. ಇದು ಇನ್ನಷ್ಟು ದಿನಗಳ ಕಾಲ ಮುಂದುವರಿಯುವಂತ ಸಾಧ್ಯತೆಗಳು ಗೋಚರಿಸ್ತಾ ಇದಾವೆ. ಇದಾಗಿತ್ತು ರಿಪಬ್ಲಿಕ್ ಕನ್ನಡದ ವಿಶೇಷ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾರೆ ರಿಪಬ್ಲಿಕ್ ಕನ್ನಡ ಡಿಜಿಟಲ್. ನಮಸ್ಕಾರ.